ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಕೇಸರಿ ಚಾಪ್ಟರ್ 2 ಅಂತ. ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ಎಂಡ್ ವರೆಗೆ ನೋಡ್ತಾ ಹೋಗಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಗಡೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ 1913 ಏಪ್ರಿಲ್ 13 ಆ ಒಂದು ಡೇಟ್ ಅಲ್ಲಿ ಆದ ಒಂದು ಘಟನೆ ಬಗ್ಗೆ ಹೇಳ್ತಾರೆ. ಪಂಜಾಬ್ನ ಅಮೃತ್ಸರ್ ಅಲ್ಲಿರುವ ಪ್ಲೇಸ್ ಆದ ಜಲಿಯಾವಾಲ್ ಬಾಗ್. ಆ ಒಂದು ಟೈಮ್ ಅಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ಸಾವಿರಾರು ಜನ ಭಾರತೀಯರು ಎಲ್ಲರೂ ಒಟ್ಟಿಗೆ ಸೇರಿ ಬ್ರಿಟಿಷರ ಒಂದು ಕಾನೂನಿನ ವಿರುದ್ಧ ಆಂದೋಲನವನ್ನ ಮಾಡ್ತಿರ್ತಾರೆ. ಸೊ ಹಾಗೆ ಮಾಡ್ತಿರುವಾಗ ಒಬ್ಬ ಹುಡುಗನ ಗಮನಕ್ಕೆ ಬರುತ್ತೆ. ಆವಾಗ ಒಂದು ವಿಮಾನ ಅವರ ಪ್ಲೇಸ್ ಇಂದ ಆಚೆ ಈಚೆ ಹಾರ್ತಿತ್ತು. ಬಟ್ ಇವನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ಆಂದೋಲನ ಆಗ್ತಾ ಹೋಗುತ್ತೆ. ಆವಾಗ ಅಲ್ಲಿ ಜನರಲ್ ಡಯರ್ ಹೆಸರಿನ ಒಬ್ಬ ವ್ಯಕ್ತಿ ಬಂದು ತನ್ನ ಎಲ್ಲಾ ಸೈನಿಕರೊಟ್ಟಿಗೆ ಕೂಡಿ ಅಲ್ಲಿದ್ದ ಆಲ್ಮೋಸ್ಟ್ ಸಾವಿರಾರು ಜನರನ್ನ ತನ್ನ ಬಂದೂಕಿನಿಂದ ಶೂಟ್ ಮಾಡಿ ಕೊಂದು ಬಿಡ್ತಾನೆ. ಸೊ ಇದಾದ ನಂತರ ಮೂವಿ ಸ್ವಲ್ಪ ದಿನಗಳ ಕಾಲ ಹಿಂದೆ ಹೋಗುತ್ತೆ. ಇಲ್ಲಿ ನಮ್ಗೆ ಬ್ರಿಟಿಷರ ವಿರುದ್ಧ ಆಗ್ತಿರುವ ಒಂದು ವರ್ಲ್ಡ್ ವಾರ್ ನ ತೋರಿಸ್ತಾರೆ. ಆವಾಗ ಬ್ರಿಟಿಷರಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇದ್ದ ಕಾರಣ ಅವರಿಗೆ ಭಾರತೀಯರ ಅಗತ್ಯವಿತ್ತು. ಸೊ ಅವರು ಭಾರತೀಯರ ಹತ್ತಿರ ಒಂದು ಡೀಲ್ ಮಾಡ್ಕೋತಾರೆ. ನಮಗೆ ಸೈನಿಕರನ್ನ ಕೊಟ್ರೆ ನಾವು ನಿಮ್ಮನ್ನ ಬಿಡುಗಡೆ ಮಾಡ್ತೇವಂತ. ಸೊ ಅದಕ್ಕೋಸ್ಕರ ಇವರು ಕೂಡ ಆ ಬ್ರಿಟಿಷರೊಟ್ಟಿಗೆ ಒಟ್ಟುಗೂಡಿ ವರ್ಲ್ಡ್ ವಾರ್ ನ ವಿನ್ ಮಾಡಿಸಿ ಕೊಡ್ತಾರೆ. ಆದ್ರೆ ಬ್ರಿಟಿಷರು ಮಾತ್ರ ಆ ಒಂದು ಒಪ್ಪಂದನ ಮುರಿದು ಆವತ್ತಿಂದ ಇನ್ನೂ ಕೂಡ ಜಾಸ್ತಿ ಆಗಿ ಭಾರತದಲ್ಲಿ ನೆಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಷರತ್ತಿನ ಪ್ರಕಾರ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕಾಗಿತ್ತು. ಆದ್ರೆ ಬ್ರಿಟಿಷರು ಹಾಗೆ ಮಾಡಲ್ಲ. ಅವರು ಭಾರತೀಯರಿಗೆ ಮೋಸ ಮಾಡ್ತಾರೆ. ಹಾಗೆ ಆವತ್ತಿಂದ ಅಲ್ಲೇ ಉಳಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಆಲ್ಮೋಸ್ಟ್ ಎಲ್ಲಾ ಜನರು ಕೂಡ ಸುಮ್ಮನಾಗ್ತಾರೆ. ಆದ್ರೆ ಪ್ರೊಫೆಸರ್ ಕೃಪಾಲ್ ಸಿಂಗ್ ಹೆಸರಿನ ಒಬ್ಬ ವ್ಯಕ್ತಿ ಮಾತ್ರ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ. ಅವನು ಆಲ್ಮೋಸ್ಟ್ ಎಲ್ಲರನ್ನ ಒಗ್ಗೂಡಿಸಿ ಹೋರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಆ ಹೋರಾಟ ತಬ್ಬಿಸಿ ಈ ಬ್ರಿಟಿಷರಿಗೆ ಕೂಡ ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಬ್ರಿಟಿಷರು ಒಂದು ಪ್ಲಾನ್ ಮಾಡ್ತಾರೆ. ಹೇಗಾದ್ರೂ ಮಾಡಿ ಈ ಸಿಂಗ್ ನ ಮುಗಿಸ್ಬೇಕು, ಅವನ್ನ ಯಾವ್ದಾದ್ರು ಒಂದು ಫೇಕ್ ಕೇಸ್ ಮೂಲಕ ಫಿಟ್ ಮಾಡಿಸಿ ಒಳ ಕಳಿಸ್ಬೇಕಂತ ಒಂದು ಪ್ಲಾನ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಬ್ರಿಟಿಷರ ಮೇನ್ ಮುಖಂಡ ಆಗಿದ್ದು ಮೈಕಲ್ ಡ್ವೈರ್ ಎಂಬ ಹೆಸರಿನ ವ್ಯಕ್ತಿ. ಅವನು ಸೀದಾ ಹೋಗಿ ಬ್ರಿಟಿಷರ್ನ ಲೀಗಲ್ ಅಡ್ವೈಸರ್ ಆಗಿದ್ದ ಇಂಡಿಯಾದವನೊಬ್ಬಾದ ತೀರನ್ ಸಿಂಗ್ ಹತ್ತಿರ ಹೋಗಿ ಸಹಾಯ ಕೇಳ್ತಾನೆ. ಈ ರೀತಿ ಕೃಪಾಲ್ ಸಿಂಗ್ ನ ಹೇಗಾದ್ರೂ ಮಾಡಿ ಒಳ ಕಳಿಸ್ಬೇಕು, ನೀನು ಸಹಾಯ ಮಾಡ್ಬೇಕಂತ. ಆವಾಗ ತೀರನ್ ಸಿಂಗ್ ಒಬ್ಬ ಲಾಯರ್ ಹೆಸರು ಹೇಳ್ತಾನೆ. ಅವನ್ ಬೇರೆ ಯಾರು ಅಲ್ಲ, ನಮ್ಮ ಇಂಡಿಯಾದೇ ಒಬ್ಬ ಫೇಮಸ್ ಲಾಯರ್. ಅವನ ಹೆಸರು ಶಂಕರನ್ ನಾಯರ್ ಅಂತ. ಮೂಲತಃ ಅವನು ನಮ್ಮ ಇಂಡಿಯನ್ ಆಗಿದ್ರು ಕೂಡ ಅವನು ಕರೆಂಟ್ಲಿ ಈ ಬ್ರಿಟಿಷರ ಪರವಾಗಿ ವರ್ಕ್ ಮಾಡ್ತಿರ್ತಾನೆ. ಅಂದ್ರೆ ಬ್ರಿಟಿಷರ ಪರವಾಗಿ ಯಾವುದೇ ಕೇಸ್ ಬಿದ್ರು ಕೂಡ ಅವನು ಕೋರ್ಟ್ ಅಲ್ಲಿ ಹೋಗಿ ಹೋರಾಡಿ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ವಿನ್ ಮಾಡಿಸಿ ಕೊಡ್ತಿದ್ದ. ಬಟ್ ಅವನಿಗೆ ಅವ್ನ್ ಮಾಡ್ತಿರೋ ಕೆಲಸ ಸರಿನಾ ತಪ್ಪ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ಹೀಗೆ ಅವನ ಕೆಲಸ ನಡೀತಾ ಹೋಗ್ತಿತ್ತು. ಸೊ ಈ ಒಂದು ಕೃಪಾಲ್ ಸಿಂಗ್ ಕೇಸ್ ನ ಕೂಡ ತೀರನ್ ಸಿಂಗ್ ಹೋಗಿ ಈ ನಾಯರ್ಗೆ ಕೊಡ್ತಾನೆ. ನಾಯರ್ ಕೂಡ ಆಸ್ ಯೂಶುವಲ್ ಇದೊಂದು ಮಾಮೂಲಿ ಕೇಸ್ ಅಂತ ಕೋರ್ಟ್ ಅಲ್ಲಿ ಕೃಪಾಲ್ ಸಿಂಗ್ ವಿರುದ್ಧ ಹೋರಾಡಿ ಅವನ ಆಕ್ಚುಲಿ ಒಬ್ಬ ಟೆರರಿಸ್ಟ್ ಅಂತ ಪ್ರೂವ್ ಮಾಡಿ ಅವನಿಗೆ ಜೈಲ್ ಆಗುವಾಗೆ ಮಾಡ್ತಾನೆ. ಆದ್ರೆ ಆಕ್ಚುಲ್ ಆಗಿ ಕೃಪಾಲ್ ಸಿಂಗ್ ಹೋರಾಡಿರೋದು ನಮ್ಮ ಇಂಡಿಯಾಗೋಸ್ಕರ. ಆದ್ರೆ ಇದು ಪಾಪ ನಾಯರ್ಗೆ ಗೊತ್ತಾಗೋದಿಲ್ಲ. ಈ ಕೃಪಾಲ್ ಸಿಂಗ್ ಒಬ್ಬ ಟೆರರಿಸ್ಟ್ ಅಂತ ಅವನ ಪ್ರೂವ್ ಮಾಡಿ ಜೈಲ್ ಒಳಗೆ ಕಳಿಸಿ ಬಿಟ್ಟಿದ್ದ. ಸೊ ಇದರಿಂದ ಬ್ರಿಟಿಷ್ ನ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಮಾರಕವಾಗಿದ್ದ ಕೃಪಾಲ್ ಸಿಂಗ್ ಅಂತೂ ಜೈಲ್ ಪಾಲಾದ. ಅವನು ಜೈಲ್ ಪಾಲಾಗ್ಲಿಕ್ಕೆ ಕಾರಣವಾದ ಈ ನಾಯರ್ಗೆ ನಮ್ಮ ಕಮಿಷನ್ ಅಲ್ಲಿ ಒಂದು ಸ್ಥಾನ ಕೊಡುವಂತ ಅವನಿಗೆ ಪ್ರಾಮಿಸ್ ಕೊಡ್ತಾರೆ. ಆ ಒಂದಿನ ಅವನ ಬ್ರಿಟಿಷ್ ಕೌನ್ಸಿಲ್ ಗೆ ಸೇರ್ಪಡೆ ಮಾಡ್ಲಿಕ್ಕೆ ಎಲ್ಲಾ ತಯಾರಿನ ಮಾಡ್ತಿರ್ತಾರೆ. ಯಾವ ಟೈಮ್ ಅಲ್ಲಿ ಆ ಒಂದು ಕಾರ್ಯಕ್ರಮ ಆಗ್ತಿರುತ್ತೋ ಅದೇ ಟೈಮ್ ಅಲ್ಲಿ ಈ ಕಡೆ ಜಲಿಯಾವಾಲಾ ಬಾಗ್ ಅಲ್ಲಿ ಆ ಒಬ್ಬ ಜನರಲ್ ಡಯರ್ ಆಲ್ಮೋಸ್ಟ್ 2000 ಜನ ಭಾರತೀಯರನ್ನ ಕೊಂದು ಮುಗಿಸಿದ್ದ. ಈ ಸೀನ್ ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದೇವೆ. ಆದ್ರೆ ಆ ಒಂದು ಮಾರಣಾಂತಿಕ ಹಲ್ಲೆಯಲ್ಲಿ ಒಬ್ಬ ಸಣ್ಣ ಹುಡುಗ ಮಾತ್ರ ಬಚಾವಾಗಿದ್ದ. ಅವನ ಹೆಸರು ಪರ್ಗತ್ ಅಂತ. ಜಲಿಯಾವಾಲಾ ಬಾಗ್ ಅಲ್ಲಿ ಜನರಲ್ ಡಯರ್ ಮಾಡಿದ್ದ ಮಾರಣಾಂತಿಕ ಹಲ್ಲೆ ಈ ಬ್ರಿಟಿಷ್ ಮುಖಂಡ ಆದ ಮೈಕಲ್ ಡಯರ್ಗೆ ಗೊತ್ತಾಗುತ್ತೆ. ಅವನು ಅದೇ ಕೂಡಲೇ ಡಯರ್ ನ ಕರೆಸಿ ಅವನಿಗೆ ಸರಿಯಾಗಿ ಬೈತಾನೆ. ಆದ್ರೆ ಇವಾಗಿರುವುದು ಬೈಗುಳದ ಮಾತಲ್ಲ, ಹೇಗಾದ್ರೂ ಮಾಡಿ ನಾವು ಬ್ರಿಟಿಷರು ಬಚಾವಾಗ್ಬೇಕಂತ. ಯಾವುದೇ ಕಾರಣಕ್ಕೂ ಅಲ್ಲಾದ ಘಟನೆ ಯಾವುದೇ ಕಾರಣಕ್ಕೂ ಯಾವುದೇ ಪೇಪರ್ ಅಲ್ಲಿ ಬರಬಾರ್ದಂತ ಅದೇ ಕೂಡಲೇ ತನ್ನ ಸೈನಿಕರನ್ನ ಕರೆಸಿ ಆಲ್ಮೋಸ್ಟ್ ಎಲ್ಲಾ ಪೇಪರ್ ನ ಕೂಡ ಡೆಮೋಲಿಷ್ ಮಾಡ್ತಾನೆ. ಅಂದ್ರೆ ಅವರ ಒಂದು ಏಮ್ ಇದ್ದಿದ್ದು ಈ ಒಂದು ಘಟನೆ ಎಲ್ಲೂ ಕೂಡ ಸ್ಪ್ರೆಡ್ ಆಗ್ಬಾರ್ದಂತ. ಹಾಗೆ ಎಲ್ಲಾ ಜನರಿಗೆ ನಾವು ಬ್ರಿಟಿಷರು ಒಳ್ಳೆಯವರಂತ ತೋರ್ಸ್ಲಿಕ್ಕೋಸ್ಕರ ಮೈಕಲ್ ಡಯರ್ ಆ ಒಂದು ಘಟನೆಯಲ್ಲಿ ಸತ್ತೋಗಿದ್ದ ಆಲ್ಮೋಸ್ಟ್ ಎಲ್ಲಾ ಫ್ಯಾಮಿಲಿ ಅವರಿಗೆ ದುಡ್ಡನ್ನ ಹಂಚಿ ತಾವು ಒಳ್ಳೆಯವರಂತ ಬೆಂಬಲಿಸಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಖಾಲಿ ಇಷ್ಟು ಮಾತ್ರ ಸಾಕಾಗುದಿಲ್ಲ. ದುಡ್ಡನ್ನ ಹಂಚಿದ್ರೆ ಸಾಕಾಗುದಿಲ್ಲ. ಆ ಒಂದು ಘಟನೆ ಹಿಂದೆ ಬೇರೆನೆ ಕಾರಣ ಇದೆ. ನಾವು ಬ್ರಿಟಿಷರು ತುಂಬಾ ಒಳ್ಳೆಯವರಂತ ಪೋರ್ಟ್ರೆ ಮಾಡ್ಲಿಕ್ಕೋಸ್ಕರ ಆ ಎಲ್ಲಾ ವೈಸ್ರಾ ಕಮಿಟಿ ಅವರು ಒಂದು ಮೀಟಿಂಗ್ ನ ಮಾಡ್ತಾರೆ. ಅದು ಆಕ್ಚುಲಿ ಒಂದು ಫೇಕ್ ಮೀಟಿಂಗ್ ಆಗಿತ್ತು.
ಜನರಿಗೆ ತಾವು ಒಳ್ಳೆಯವರು ಅಂತ ತೋರಿಸ್ಬೇಕಂತ ಆ ಒಂದು ಮೀಟಿಂಗ್ ಮಾಡಿದ್ರು. ಹಾಗೆ ಆ ಒಂದು ಮೀಟಿಂಗ್ ಅಲ್ಲಿ ಈ ನಾಯರ್ ಕೂಡ ಭಾಗವಹಿಸಿದ್ದ. ಸೊ ಆ ಮೀಟಿಂಗ್ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ನಮ್ಮ ಡಯರ್ ಆಕ್ಚುಲಿ ಮಾಡಿದ್ದು ಕರೆಕ್ಟ್ ಆಗಿದೆ. ಆವತ್ತು ಜಲಿಯವಾಲಾ ಬಾಗ್ ಅಲ್ಲಿ ನೆರೆದಿದ್ದ ಅಷ್ಟು ಜನರ ಹತ್ತಿರ ಕೂಡ ವೆಪನ್ ಗಳಿತ್ತು. ಆ ವೆಪನ್ ಗಳಿಂದ ಅವರು ನಮ್ಮ ಸೈನಿಕರ ಮೇಲೆ ಹಲ್ಲೆ ಮಾಡೋಕೆ ಬಂದಿದ್ರು. ಸೊ ನಾವು ನಮ್ಮ ಸೇಫ್ಟಿಗೋಸ್ಕರ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಆ ರೀತಿಯ ಒಂದು ಘಟನೆ ಆಯ್ತಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಆವಾಗ ನಾಯರ್ ಒಂದು ಕ್ವಶನ್ ರೈಸ್ ಮಾಡ್ತಾನೆ, ನಿಮ್ ಪ್ರಕಾರ ಆ ಜಲಿಯವಾಲಾ ಬಾಗ್ ಅಲ್ಲಿ ನಡೆದಿದ್ದ ಇಂಡಿಯನ್ಸ್ ಹತ್ತಿರ ತುಂಬಾ ವೆಪನ್ಸ್ ಇತ್ತು, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ್ರು ಅಂತ. ಹಾಗಾದ್ರೆ ನಿಮ್ ಪ್ರಕಾರ ಆ ಒಂದು ಘಟನೆಯಲ್ಲಿ ನಮ್ಮ ಸೈನಿಕರು, ನಮ್ಮ ಬ್ರಿಟಿಷ್ ಸೈನಿಕರು ಎಷ್ಟು ಜನ ಸತ್ತೋಗಿದಾರೆ ಅಂತ ಒಂದು ಕ್ವಶನ್ ನ ರೈಸ್ ಮಾಡ್ತಾನೆ. ಆದ್ರೆ ಶಾಕಿಂಗ್ಲಿ ಆ ಒಂದು ಕ್ವಶನ್ ಗೆ ಅಲ್ಲಿದ್ದ ಯಾರ ಹತ್ತಿರ ಕೂಡ ಆನ್ಸರ್ ಇರೋದಿಲ್ಲ. ಇದನ್ನೆಲ್ಲ ನೋಡಿ ನಾಯರ್ಗೆ ಡೌಟ್ ಬರ್ಲಿಕ್ಕೆ ಶುರುವಾಗುತ್ತೆ. ಅವನ್ ಸೀದಾ ಹೋಗಿ ಈ ತೀರನ್ ಸಿಂಗ್ ಇದ್ದಾನಲ್ಲ ಅವನ ಹತ್ರ ಹೋಗಿ ಮಾತಾಡ್ತಾನೆ. ಆವಾಗ ಅವನು ಒಂದೇ ಒಂದು ಮಾತಾಡ್ತಾನೆ, ಈ ಬ್ರಿಟಿಷರ ಹತ್ತಿರ ಪಂಗ ತಗೊಳ್ಳೋದು ಬೇಡ, ನಾವು ಸುಮ್ನಿರುವಂತ. ಇಷ್ಟೆಲ್ಲ ಘಟನೆ ಆಗ್ತಿರುವಾಗ ನಮ್ಮ ನಾಯರ್ಗೆ ಒಂದು ವಿಷಯ ಕನ್ಫರ್ಮ್ ಆಗಿ ಹೋಗಿತ್ತು, ಈ ಜನರಲ್ ಡಯರ್ ಇದ್ದಾನಲ್ಲ ಅವನ್ ತುಂಬಾ ಕೆಟ್ಟ ವ್ಯಕ್ತಿ, ಅವನಿಗೆ ಎಣ್ಣೆಸ್ ನೋಡಿದ್ರೆ ಆಗಲ್ಲ ಅಂತ. ಹಾಗೆ ಆ ಒಂದಿನ ಆ ಪ್ಲೇಸ್ ಅಲ್ಲಿ ನಡೆದಿದ್ದ ಘಟನೆ ಕೂಡ ಏನೋ ಮಿಸ್ಟ್ರಿ ಇದೆ, ಅದನ್ನ ಹೇಗಾದ್ರೂ ಮಾಡಿ ಕಂಡುಹಿಡಬೇಕಂತ ಅವನು ಆವತ್ತಿಂದ ಅದ್ರ ಬಗ್ಗೆ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ಆ ಮೀಟಿಂಗ್ ಇಂದ ವಾಪಸ್ ಬರ್ತಿರುವಾಗ ಅವನಿಗೆ ಆ ಒಂದು ಪ್ಲೇಸ್ ನ ಗೇಟ್ ಅಲ್ಲಿ ಒಬ್ಬ ಹುಡುಗ ತೋರಿ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ಆ ಒಂದು ಘಟನೆಯಲ್ಲಿ ಬಚಾವಾಗಿದ್ನಲ್ಲ ಅದೇ ಹುಡುಗ. ಅವನು ತನ್ನ ಕೈಯಲ್ಲಿ ತಾನೇ ಡ್ರಾ ಮಾಡಿದ ಒಂದು ಪೋಸ್ಟ್ ಇಟ್ಕೊಂಡು ಹೋರಾಟ ಮಾಡ್ತಿದ್ದ. ಆ ಒಂದು ಘಟನೆಯಲ್ಲಿ ಸತ್ತಂತ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸಬೇಕಂತ ಅವನು ಸೈಲೆಂಟ್ ಆಗಿ ಹೋರಾಟ ಮಾಡ್ತಿದ್ದ. ಸೊ ಆವಾಗ ನಾಯರ್ನ ಕಣ್ಣು ಆ ಹುಡುಗನ ಮೇಲೆ ಬಿದ್ದು ಅಲ್ಲಿದ್ದ ಸೈನಿಕರ ಹತ್ರ ಅವನ ಬಗ್ಗೆ ವಿಚಾರಿಸ್ತಾನೆ. ಆವಾಗ ಆ ಸೈನಿಕ ಹೇಳ್ತಾನೆ, ಅವನ ಸ್ವಂತ ಅಮ್ಮ ಹಾಗೆ ತಂಗಿ ಆ ಒಂದು ಘಟನೆಯಲ್ಲಿ ಸತ್ತೋಗಿದ್ರು. ಆವತ್ತಿಂದ ಪ್ರತಿದಿನ ಅವನು ಇಲ್ಲಿ ಬಂದು ಆ ಹೋರಾಟದ ದೃಶ್ಯವನ್ನ ಡ್ರಾ ಮಾಡಿ ಒಂದ್ ರೀತಿ ಸೈಲೆಂಟ್ ಆಗಿ ಹೋರಾಟ ಮಾಡ್ತಿದ್ದಾನಂತ. ಆ ಮಾತ್ ಕೇಳಿ ಈ ನಾಯರ್ಗೆ ನಿಜವಾಗ್ಲೂ ಕೋಪ ಹಾಗೆ ಬೇಜಾರಾಗುತ್ತೆ. ನಾನು ಇಷ್ಟು ವರ್ಷ ಬ್ರಿಟಿಷರಿಗೆ ಸೇವೆ ಮಾಡ್ತಿದ್ದು ನಿಜವಾಗ್ಲೂ ಸರಿ ಇಲ್ಲ ಅಂತ ಅವನಿಗೆ ಎಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಆ ರಾತ್ರಿ ಅವನಿಗೆ ನಿದ್ದೆನೆ ಬರಲ್ಲ. ಅದರ ನೆಕ್ಸ್ಟ್ ಡೇ ಸೀದಾ ಹೋಗಿ ಆ ಹುಡುಗನ ಅಡ್ರೆಸ್ ಕಲೆಕ್ಟ್ ಮಾಡಿ ಅವನ ಭೇಟಿ ಆಗ್ತಾನೆ. ಹಾಗೆ ಹೇಳ್ತಾನೆ, ಈ ಚಳುವಳೆಲ್ಲ ಮಾಡೋದು ನಿನಗೆ ಒಳ್ಳೇದಲ್ಲ, ನಂದೇ ಆದ ಒಂದು ಸ್ಕೂಲ್ ಇದೆ, ಅಲ್ಲಿ ಬಂದು ಸೇರಿ ನೀನು ದೊಡ್ಡವನಾಗಿ ಒಳ್ಳೆ ವಿದ್ಯಾಭ್ಯಾಸ ತಗುವಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನಾನು ಅಮ್ಮ ಹಾಗೆ ತಂಗಿ ಆಂದೋಲನ ಮಾಡ್ಬೇಕಂತ ಆವತ್ತು ಆ ಪ್ಲೇಸ್ ಅಲ್ಲಿ ನೆರೆದಿದ್ವಿ. ನಮ್ಮ ಉದ್ದೇಶ ಈ ಬ್ರಿಟಿಷರು ನಮ್ಮ ದೇಶದಿಂದ ತೊಲಬೇಕಂತ. ಆದ್ರೆ ಅವ್ರೇನ್ ಮಾಡಿದ್ರು, ನಮ್ಮ ಎಲ್ಲಾ ಜನರನ್ನ ಬೇಕಾಬಿಟ್ಟಿಯಾಗಿ ಕೊಂದಾಕಿ ಬಿಟ್ಟಿದ್ರು. ಇಫ್ ಇನ್ ಕೇಸ್ ನಾನು ಎಜುಕೇಶನ್ ತಕೊಂಡ್ರೆ ಅದರಿಂದ ಏನ್ ಯೂಸ್ ಆಗುತ್ತೆ, ಈ ಬ್ರಿಟಿಷರು ಓಡಿ ಹೋಗ್ತಾರ. ನಮ್ಮ ಉದ್ದೇಶ ಇರೋದು ಈ ಬ್ರಿಟಿಷರನ್ನ ಇಂಡಿಯಾ ಬಿಟ್ಟು ತೊಲಗಿಸುದು ಅಂತ. ಆ ಮಾತ್ ಕೇಳಿ ಈ ನಾಯರ್ಗೆ ತನ್ನ ಕಪಾಲಕ್ಕೆ ಹೊಡೆದಾಗೆ ಭಾಸವಾಗುತ್ತೆ. ಅವನಿಗೆ ಎಣಿಸೋಕ್ ಸ್ಟಾರ್ಟ್ ಆಗುತ್ತೆ, ನಾನು ಒಬ್ಬ ಭಾರತೀಯ ಆಗಿ ನಮ್ಮ ಇಂಡಿಯಾಗೋಸ್ಕರ ಏನ್ ಮಾಡ್ತಿದ್ದೀನಂತ. ಅವನಿಗೆ ಅದೇ ಒಂದು ಘಟನೆ ತಲೆಯಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಹಾಗೆ ಅದರ ನೆಕ್ಸ್ಟ್ ಡೇ ಅವನಿಗೆ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ. ಅದೇನಪ್ಪ ಅಂದ್ರೆ ಆ ಹುಡುಗನಿದ್ದಾನೆ ಅವನು ತನ್ನ ಕೈ ಕಟ್ ಮಾಡ್ಕೊಂಡು ಸತ್ತೋಗಿದ್ದಾನಂತ. ಆಕ್ಚುಲಿ ಅವನ್ ಸತ್ತೋಗಿದ್ದು ಅವನಾಗೆಲ್ಲ, ಅವನ್ನ ಕೊಂದಿದ್ದು ಇದು ಆಕ್ಚುಲಿ ನಾಯರ್ ಕೂಡ ಗೊತ್ತಿತ್ತು. ಆದ್ರೆ ಅವನು ಏನು ಮಾಡೋಕಾಗ್ತಿರ್ಲಿಲ್ಲ. ಇಷ್ಟೆಲ್ಲ ಘಟನೆಗೆ ಸಾಕ್ಷಿಯಾಗಿದ್ರು ಕೂಡ ಈ ನಾಯರ್ಗೆ ಏನು ಕೂಡ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನಿಗೆ ಅದನ್ನೆಲ್ಲ ಕಂಡು ಬೇಜಾರಾಗಿತ್ತು. ಸೊ ಅವನು ಅದೇ ಕೂಡಲೇ ಊರ್ ಬಿಟ್ಟು ಹೋಗುವಂತ ನಿರ್ಧಾರ ಮಾಡಿ ತನ್ನ ಹೆಂಡತಿ ಒಟ್ಟಿಗೆ ರೈಲ್ ಮೂಲಕ ಅಲ್ಲಿಂದ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನು ಇನ್ನೇನು ರೈಲ್ ಹತ್ತಿ ಅಲ್ಲಿಂದ ಹೋಗ್ಬೇಕು. ಆವಾಗ ಅವನ ಭೇಟಿ ಅಲ್ಲೊಬ್ಬ ಲಾಯರ್ ಒಟ್ಟಿಗೆ ಆಗುತ್ತೆ. ಅವಳ ಹೆಸರು ದಿಲ್ಪ್ರೀತ್ ಅಂತ. ಈ ದಿಲ್ಪ್ರೀತ್ ಆಕ್ಚುಲಿ ಒಬ್ಬ ಸಣ್ಣ ಲಾಯರ್ ಆಗಿದ್ಲು. ಹಾಗೆ ಅವಳು ಈ ನಾಯರ್ನ ದೊಡ್ಡ ಫ್ಯಾನ್ ಕೂಡ. ಅವಳು ಹೋಗಿ ಈ ನಾಯರ್ಗೆ ಕನ್ವಿನ್ಸ್ ಮಾಡ್ತಾಳೆ, ಒಬ್ಬ ಸಣ್ಣ ಹುಡುಗ ಪರ್ಗತ್, ಅವನಿಗೆ ನಮ್ ತರ ಯಾವುದೇ ಎಜುಕೇಶನ್ ಡಿಗ್ರಿ ಏನು ಕೂಡ ಇಲ್ಲ, ಆದ್ರೂ ಕೂಡ ಅವನು ಸಣ್ಣ ಹೋರಾಟ ಮಾಡಿ ಬ್ರಿಟಿಷ್ ವಿರುದ್ಧ ಹೋರಾಡ್ಲಿಕ್ಕೆ ಟ್ರೈ ಮಾಡಿ ಸತ್ತೋದ. ಆದ್ರೆ ನಮ್ಮ ಹತ್ರ ಇಷ್ಟೆಲ್ಲ ಡಿಗ್ರಿ ಇದ್ರು ಕೂಡ ಅವ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ, ನಿಜವಾಗ್ಲೂ ಇದೆಲ್ಲ ನಾಚಿಗೆ ಇಡುವಂತ ಅವನ ಡ್ರೇಕರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಇವನು ಏನು ಕೂಡ ರಿಯಾಕ್ಟ್ ಮಾಡದೆ ರೈಲತ್ತಿ ಅಲ್ಲಿಂದ ಹೊರಟೋಗ್ತಾನೆ. ಬಟ್ ಈ ದಿಲ್ಪ್ರೀತ್ ಸುಮ್ನಾಗಲ್ಲ, ಹೇಗಾದ್ರೂ ಮಾಡಿ ಆ ಡಯರ್ ಮೇಲೆ ಕೇಸ್ ಆಗ್ಬೇಕಂತ ಒಂದು ಕೇಸ್ ಹಾಕ್ತಾಳೆ. ಸೊ ಆ ಕೇಸ್ ಬಿದ್ದ ನಂತರ ಈ ಡಯರ್ ಹಾಗೆ ಬ್ರಿಟಿಷ್ ಎಲ್ಲರಿಗೂ ಕೂಡ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಒಂದ್ ವೇಳೆ ಈ ಕೇಸ್ ಕೋರ್ಟ್ಗೆ ಬಂದ್ರೆ ಅದು ಆಲ್ಮೋಸ್ಟ್ ಎಲ್ಲಾ ಜನರಿಗೆ ಗೊತ್ತಾಗಿ ನಮ್ಮ ಮರ್ಯಾದೆ ಹೋಗುತ್ತೆ. ಹೇಗಾದ್ರೂ ಮಾಡಿ ಆ ಕೇಸ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ ಅವರೊಬ್ಬ ಲಾಯರ್ನ ಹೈರ್ ಮಾಡಿ ಅದೇ ಕೂಡಲೇ ಕೋರ್ಟ್ಗೆ ಹಾಜರಾಗ್ತಾರೆ. ಹಾಗೆಯೇ ಅವ್ರು ಆಕ್ಚುಲಿ ಮೊದಲೇ ಪ್ಲಾನ್ ಹಾಕಿದ್ರು, ಈ ದಿಲ್ಪ್ರೀತ್ ಒಬ್ಬಳು ಸಣ್ಣ ಲಾಯರ್, ಇವಳ ಕೈಲಿ ಏನು ಕೂಡ ಮಾಡ್ಲಿಕ್ಕಾಗಲ್ಲ, ನಾವು ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡ್ಬೋದಂತ ಅವರಿಗೊಂದು ಅಹಂ ಇತ್ತು. ಅದೇ ಒಂದು ಅಹಮಂದಿಗೆ ಆ ಬ್ರಿಟಿಷರೆಲ್ಲರೂ ಕೂಡ ಆ ಕೋರ್ಟ್ಗೆ ಹಾಜರಾಗಿದ್ರು. ಆದ್ರೆ ಅಲ್ಲೆಲ್ಲ ಅವರಿಗೊಂದು ಆಶ್ಚರ್ಯ ಕಾದಿತ್ತು. ಅದೇನಪ್ಪ ಅಂದ್ರೆ ಅಲ್ಲಿ ದಿಲ್ಪ್ರೀತ್ ಕೋರ್ಟ್ ಬಂದು ಹೇಳ್ತಾಳೆ, ನಾನು ಕೇಸನ್ನ ಹೋರಾಡಲ್ಲ, ಬದಲಾಗಿ ಈ ಕೇಸನ್ನ ನಾಯರ್ ಅವರು ಹೋರಾಡ್ತಾರಂತ. ಅದೇ ಕೂಡಲೇ ಅವ್ರ ಕಡೆ ಮುಖ ಮಾಡಿ ತೋರಿಸ್ತಾಳೆ. ನೋಡಿದ್ರೆ ಅಲ್ಲಿ ನಾಯರ್ ನಡ್ಕೊಂಡ್ ಬರ್ತಿರ್ತಾನೆ. ಎಸ್, ಇದೆಲ್ಲ ನಾಯರ್ ಹಾಗೆ ದಿಲ್ಪ್ರೀತ್ ಮಾಡಿದಂತ ಒಂದು ದೊಡ್ಡ ಸಂಚಾಗಿತ್ತು. ಯಾಕಂದ್ರೆ ನಾಯರ್ಗೆ ಗೊತ್ತಿತ್ತು
ಒಂದ್ ವೇಳೆ ಈ ಕೇಸ್ ನ ನಾನು ತಗೋತೀನಿ ಅಂತ ಗೊತ್ತಾದ್ರೆ ಬ್ರಿಟಿಷರು ಹೇಗಾದ್ರೂ ಮಾಡಿ ಸಾಕ್ಷಿ ನಾಶ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ಈ ದಿಲ್ಪ್ರೀತ್ ನ ಕಳಿಸಿ ನಂತರ ನಾನು ಟೇಕ್ ಓವರ್ ಮಾಡ್ತೇನೆ ಅಂತ ಕಳಿಸಿದ್ರೆ ನಿಜವಾಗ್ಲೂ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಆ ಒಂದು ಪ್ಲಾನ್ ಮಾಡಿದ್ರು. ಹಾಗೆ ಅದೇ ಕೂಡಲೇ ಆ ಕೋರ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ನಾಯರ್ ಜಡ್ಜ್ ಮುಂದೆ ಬಂದು ಆ ದಿನ ಜಲಿಯಾವಾಲಾ ಬಾಗಲ್ಲಿ ಏನೆಲ್ಲ ನಡೀತಂತ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಜಲಿಯಾವಾಲಾ ಬಾಗಲ್ಲಿ ಆಂದೋಲನ ಆಗುತ್ತೆ ಅಂತ ಈ ಡಾಯರ್ಗೆ ಮೊದಲೇ ಗೊತ್ತಿತ್ತು. ಅವನು ಆಕ್ಚುಲಿ ಮೊದಲೇ ಪ್ಲಾನ್ ಹಾಕಿದ್ದ. ಅಲ್ಲೊಂದು ಮಾರಣಾಂತಿಕ ಹಲ್ಲೆನ ಮಾಡ್ಲೇಬೇಕು, ಸಾವಿರಾರು ಜನರನ್ನ ಕೊಲ್ಲೇಬೇಕಂತ ಮೊದಲೇ ಪ್ಲಾನ್ ಹಾಕಿದ್ದ. ಸೊ ಅದಕ್ಕೋಸ್ಕರ ಅವನು ಆ ಒಂದು ಜಾಗನ ಟಾರ್ಗೆಟ್ ಮಾಡಿದ್ದ. ಆದ್ರೆ ಅಲ್ಲಿ ಆಂದೋಲನಕ್ಕೆ ಬಂದ ಜನರ ಸಂಖ್ಯೆ ಅವನಿಗೆ ಕಮ್ಮಿ ಆಗಿತ್ತು. ಅದಕ್ಕೋಸ್ಕರ ಅವನು ಆ ಊರಲ್ಲಿ ಒಂದು ಸುಳ್ಳು ಸುದ್ದಿನ ಹಬ್ಬಿಸಿ ತುಂಬಾ ಜನ ಆ ಒಂದು ಪ್ಲೇಸ್ ಅಲ್ಲಿ ಇಕ್ಕಟ್ಟಾಗ್ಬೇಕಂತ ಅವನೊಂದು ಪ್ಲಾನ್ ಮಾಡ್ತಾನೆ. ಹಾಗೆ ಆವಾಗ ಅಲ್ಲಿ ಜನ ಸೇರಿರೋದು ಸಾಕಾ ಬೇಡವಂತ ಚೆಕ್ ಮಾಡ್ಲಿಕ್ಕೋಸ್ಕರ ಒಂದು ವಿಮಾನನ ಆವಾಗ ಅಲ್ಲಿಂದ ಪಾಸ್ ಮಾಡಿಸಿದ್ದ. ನಾವು ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಈ ವಿಮಾನನ ನೋಡಿದೀವಿ. ಅದು ಆಕ್ಚುಲಿ ಅವನ ಪ್ಲಾನ್ ಆಗಿತ್ತು. ಹಾಗೆ ಯಾವಾಗ ಜನ ಸಾಕಾಗುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೋ ಅದೇ ಕೂಡಲೇ ತನ್ನ ಸೈನಿಕರೊಂದಿಗೆ ಬಂದು ಅಲ್ಲಿ ಹಲ್ಲೆ ಮಾಡಿ ಎಲ್ಲರನ್ನ ಕೊಂದು ಮುಗಿಸಿದ್ದಂತ ಒಂದು ಸ್ಟ್ರಾಂಗ್ ಆದ ವಾದವನ್ನ ಮಾಡಿ ಮುಗಿಸ್ತಾನೆ. ಸೊ ಇದರಿಂದ ಜಡ್ಜ್ಗೆ ಕೂಡ ಅನುಮಾನ ಬಂದು ಅವರು ಆವತ್ತಿಂದ ಈ ಒಂದು ಹಿಯರಿಂಗ್ ನ ಸ್ಟಾರ್ಟ್ ಮಾಡ್ಬೇಕಂತ ಅವರು ನೆಕ್ಸ್ಟ್ ಹಿಯರಿಂಗ್ ಡೇಟ್ ನ ಅನೌನ್ಸ್ ಮಾಡ್ತಾರೆ. ಇದರಿಂದ ದಿಲ್ಪ್ರೀತ್ ಆಗಿ ನಾಯರ್ಗೆ ಖುಷಿ ಆದ್ರೆ ಅಫ್ಕೋರ್ಸ್ ಬ್ರಿಟಿಷರಿಗೆ ಬೇಜಾರಾಗುತ್ತೆ. ಈ ಮೈಕಲ್ ಡಾಯರ್, ಜನರಲ್ ಡಾಯರ್ ಹಾಗೆ ತೀರೆನ್ಸ್ ಎಲ್ಲರಿಗೂ ಕೂಡ ಗೊತ್ತಿತ್ತು ಈ ನಾಯರ್ ವಿರುದ್ಧ ಹೋರಾಡುವುದು ಅಷ್ಟು ಈಸಿ ಅಲ್ಲ ಅಂತ. ಅದಕ್ಕೋಸ್ಕರ ಅವನಿಗೆ ಟಕ್ಕರ್ ಕೊಡ್ಲಿಕ್ಕೆ ಅವನಿಗಿಂತ ಉತ್ತಮವಾದ ಒಬ್ಬ ಲಾಯರ್ನ ಹುಡುಕ್ಬೇಕಂತ ಕೊನೆಗೂ ಒಬ್ಬ ಲಾಯರ್ನ ಹುಡುಕಿ ತೆಗಿದ್ದಾರೆ. ಅವನ ಹೆಸರು ಮೆಕೆಲ್ ಅಂತ. ಈ ಮೆಕೆಲ್ ಆಕ್ಚುಲಿ ಈ ನಾಯರ್ನ ಬದ್ಧ ವೈರಿಯಾಗಿದ್ದ. ಈ ಮೆಕೆಲ್ಗೆ ಮುಂಚೆಯಿಂದಲೂ ಬ್ರಿಟಿಷ್ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕಂತ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಅವನು ಬ್ರಿಟಿಷರಿಗೆ ಅಂದ್ರೆ ಈ ಕೇಸ್ ನ ತಗೊಳ್ಳಿಕ್ಕೆ ಮುಂದಾಗ್ತಾನೆ. ಹಾಗೆ ಅದರ ನೆಕ್ಸ್ಟ್ ಡೇ ಹಿಯರಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೆಕೆಲೆ ತನ್ನ ವಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನೊಬ್ಬ ಬ್ರಿಟಿಷ್ ಹುಡುಗಿನ ಕಡೆಗೆ ಕರೆದು ಅವಳನ್ನ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆ ಒಂದು ವಿಚಾರಣೆಯಿಂದ ಅವನೊಂದು ಸ್ಟ್ರಾಂಗ್ ಆದ ರೀಸನ್ ನ ಈ ಡಾಯರ್ ವಿರುದ್ಧ ತಗೊಂಡ್ ಬರ್ತಾನೆ. ಅದೇನಪ್ಪಾ ಅಂದ್ರೆ ಆ ಒಂದು ಪ್ಲೇಸ್ ಅಲ್ಲಿ ಆವತ್ತು ನಡೆದ ಘಟನೆಗೆ ಒಂದು ಬಲವಾದ ಕಾರಣ ಇದೆ. ಆ ಬಲವಾದ ಕಾರಣಕ್ಕೆ ಮೂಲ ಅಂದ್ರೆ ಈ ಹುಡುಗಿ, ಇವಳ ಹೆಸರು ಮಾರ್ತಾ ಅಂತ, ಅವಳನ್ನ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಿ ನಮ್ಗೆ ಕೊನೆಗೂ ಅವರ ಪ್ಲಾನ್ ಏನು, ಅವರ ಕಥೆನಂತ ಗೊತ್ತಾಗುತ್ತಾ ಹೋಗುತ್ತೆ. ಅವರ ಕಥೆಗಳ ಪ್ರಕಾರ ಈ ಮಾರ್ತಾ ಆಕ್ಚುಲಿ ಒಬ್ಬ ಪ್ರೊಫೆಸರ್ ಆಗಿದ್ಲು. ಆ ಒಂದಿನ ಸಂಜೆ ಅವಳು ಕಾಲೇಜಿಂದ ಹೊರಡ್ತಿರುವಾಗ ಲೈಬ್ರರಿ ಹತ್ತಿರ ಯಾವುದೋ ಒಬ್ಬ ಹುಡುಗ ಅವಳನ್ನ ಎಳ್ಕೊಂಡೋಗಿ ಅವಳ ಮೇಲೆ ಬಲಾತ್ಕಾರ ಮಾಡಿದಂತ ಅವಳು ಆರೋಪವನ್ನ ಹಾಕ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಆ ಬಲಾತ್ಕಾರ ಮಾಡಿದ ಒಬ್ಬ ವ್ಯಕ್ತಿ ಬೇರೆ ಯಾರು ಅಲ್ಲ, ಒಬ್ಬ ಇಂಡಿಯನ್ ಸೈನಿಕ ಅಂತ. ಆನಂತರ ಅವನ ಅರೆಸ್ಟ್ ಮಾಡಿದಾಗ ಅವನು ನಿಜನ ಒಪ್ಕೋತಾನೆ. ಹಾಗೆ ಅವನ ಇನ್ನೂ ಕೂಡ ವಿಚಾರಣೆ ಮಾಡಿದಾಗ ಅವನು ಹಾಗೆ ಅವನ ಸೈನಿಕರೆಲ್ಲರೂ ಮಾಡಿದ ಒಂದು ದೊಡ್ಡ ಪ್ಲಾನ್ ಬಗ್ಗೆ ಇವರಿಗೆ ಗೊತ್ತಾಗುತ್ತೆ. ಆ ಪ್ಲಾನ್ ಏನಪ್ಪಾ ಅಂದ್ರೆ ಏಪ್ರಿಲ್ 13 ಆ ಒಂದಿನ ಆಲ್ಮೋಸ್ಟ್ ಎಲ್ಲಾ ಬ್ರಿಟಿಷ್ ಹುಡುಗಿಯರನ್ನ ಬಲಾತ್ಕಾರ ಮಾಡಿ ಸಾಯಿಸಬೇಕೆಂಬುದು ಈ ಇಂಡಿಯನ್ ಸೈನಿಕರ ಒಂದು ಪ್ಲಾನ್ ಆಗಿತ್ತಂತೆ. ಆ ವಿಷಯ ಈ ಜನರಲ್ ಡಾಯರ್ಗೆ ಗೊತ್ತಾಗಿತ್ತು. ಅದೇ ಒಂದು ಕಾರಣಕ್ಕೆ ಏಪ್ರಿಲ್ 13 ಆ ಒಂದಿನ ಈ ಡಾಯರ್ ಆಲ್ಮೋಸ್ಟ್ ಎಲ್ಲರನ್ನ ಕೊಂದು ಆ ಒಂದು ಸೇಡನ್ನ ತೀರಿಸ್ಕೊಂಡಿದ್ದಂತ. ಸೊ ಇಲ್ಲಿ ಮೆಕೆಲೆಗೆ ಒಂದು ಬಲವಾದ ರೀಸನ್ ಸಿಕ್ಕಿತ್ತು. ಈ ಡಾಯರ್ ಆ ಒಂದು ಮಾರಣಾಂತಿಕ ಹೋಮನ ಮಾಡ್ಲಿಕ್ಕೆ ರೀಸನ್ ಇದ್ದಿದ್ದು ಈ ಒಂದು ಕಾರಣ. ಈ ಒಂದು ಕಾರಣಕ್ಕೇನೆ ಅವನು ಆ ರೀತಿ ಮಾಡಿದ್ದೆ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ ಅಂತ ಈ ಮೆಕೆಲೆ ಸಾರಿ ಹೇಳ್ತಾನೆ. ಇದರಿಂದ ಜಡ್ಜ್ಗೆ ಕೂಡ ಒಂದು ಪಾಯಿಂಟ್ ಸಿಗುತ್ತೆ, ಈ ಡಾಯರ್ ಒಬ್ಬ ಇನ್ನೋಸೆಂಟ್ ಅಂತ. ಅವನು ಈ ನಾಯರ್ಗೆ ಈ ವಿಷಯಕ್ಕೆ ಸಂಬಂಧಿತವಾಗಿ ಬೇರೆ ಏನಾದ್ರು ಪ್ರೂಫ್ ತಗೊಂಡ್ ಬಾ ಅಂತ ಅವನಿಗೆ ಸಮಯವನ್ನ ಕೊಡ್ತಾನೆ. ಈ ಕಡೆ ಅದರ ನೆಕ್ಸ್ಟ್ ಡೇ ಈ ನಮ್ಮ ನಾಯರ್ ಹಾಗೆ ದಿಲ್ಪ್ರೀತ್ ಎಲ್ಲರೂ ಕೂಡ ಆ ಮಾರ್ತಾ ಹಾಗೆ ಅವಳ ಕೇಸ್ ಏನಂತ ಸ್ಟಡಿ ಮಾಡ್ತಾ ಹೋಗ್ತಾರೆ. ಅಂಡ್ ಕೊನೆಗೂ ಅವರಿಗೆ ಒಂದು ಬಲವಾದ ಸಾಕ್ಷಿ ಸಿಗುತ್ತೆ. ಹಾಗೆ ಅವರು ಅದರ ನೆಕ್ಸ್ಟ್ ಡೇ ಅದನ್ನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಸೊ ಯಾರ ಮೂಲಕ ಈ ಒಂದು ಕಾರಣ ಸಿಕ್ತು ಅಂದ್ರೆ ಆ ಮಾರ್ತಾ ಇದ್ದಾಳಲ್ಲ, ಅವಳ ಮೂಲಕ ಇದೆಲ್ಲ ಆಗಿದ್ದಂತ ಗೊತ್ತಾಗಿತ್ತು. ಅವಳ ಮೂಲಕವೇ ನಿಜವನ್ನ ಬಾಯಿ ಬಿಡಿಸ್ಬೇಕಂತ ಈ ಸಲ ನಾಯರಲ್ಲ, ಬದಲಾಗಿ ದಿಲ್ಪ್ರೀತ್ ಅವಳನ್ನ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ದಿಲ್ಪ್ರೀತ್ ಕೇಳ್ತಾಳೆ, ಆ ಒಂದ್ ಸಂಜೆ ಅವನ್ ನಿಮ್ನ ಬಲಾತ್ಕಾರ ಮಾಡೋಕೆ ಬಂದಾಗ ಯಾಕೆ ನೀವು ಕೂಗ್ಲಿಕ್ಕೆ ಟ್ರೈ ಮಾಡಿಲ್ಲ ಅಂತ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ನಾನು ಕೂಗ್ಲಿಕ್ಕೆ ಟ್ರೈ ಮಾಡ್ಲಿಲ್ಲ, ಯಾಕಂದ್ರೆ ನನ್ನ ಪ್ರಾಣವನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ. ನಾನು ಕೂಗಿದ್ರೆ ಅವನನ್ನ ಎಲ್ಲಿ ಕೊಂದ್ಬಿಡ್ತಾನೋ ಅಂತ ಭಯ ಪಡ್ಕೊಂಡು ಕೂಗಿಲ್ಲ ಅಂತ ಅವಳು ಹೇಳ್ತಾಳೆ. ಆವಾಗ ಈ ದಿಲ್ಪ್ರೀತ್ ಅವಳ ಕೈಗೆ ಒಂದು ಬುಕ್ ಕೊಡ್ತಾಳೆ. ಶಾಕಿಂಗ್ಲಿ ಆ ಬುಕ್ ಅಲ್ಲಿ ಈ
ಮಾರ್ತಾ ಹಾಗೆ ಆ ಹುಡುಗನ ಹೆಸರು ಬರ್ದಿತ್ತು, ಅದು ಒಂದು ಹಾರ್ಟ್ ಒಂದಿಗೆ. ಅಂಡ್ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಮಾರ್ತಾ ಆಕ್ಚುಲಿ ಮೆಕೆಲೆ ಎಲ್ಲಾ ಕೂಡ ಸೇರ್ಕೊಂಡು ಮಾಡಿದಂತ ಒಂದು ಕಟ್ಟು ಕತೆ ಆಗಿತ್ತಂತ. ಹಾಗೆ ಆ ಮಾರ್ತಾ ಎಲ್ಲಾ ನಿಜವನ್ನ ಒಪ್ಕೋತಾ ಹೋಗ್ತಾಳೆ. ಆಕ್ಚುಲಿ ಆ ಮಾರ್ತಾ ಹಾಗೆ ಆ ಹುಡುಗ ಇಬ್ರು ಕೂಡ ಲವ್ ಮಾಡ್ತಿದ್ರು. ಒಂದಿನ ಲೈಬ್ರರಿಲಿ ಅವರಿಬ್ಬರು ರೊಮ್ಯಾನ್ಸ್ ಮಾಡ್ತಿರುವಾಗ ಪ್ರಿನ್ಸಿಪಲ್ ಕೈಯಲ್ಲಿ ಸಿಕ್ಕಾಕೊಂಡು ಈ ಹುಡುಗನ ಅರೆಸ್ಟ್ ಮಾಡ್ತಾರೆ. ನಂತರ ಈ ಮಾರ್ತನ ಈ ಡಾಯರ್ ಮೆಕೆಲೆ ಎಲ್ಲಾ ಕೂಡ ಬ್ಲಾಕ್ ಮೇಲ್ ಮಾಡ್ತಾರೆ. ನಾವು ಈ ರೀತಿ ಒಂದು ಕಟ್ಟುಕತೆನ ಕ್ರಿಯೇಟ್ ಮಾಡ್ತೇವೆ, ನೀನು ಕೋರ್ಟಲ್ಲಿ ಬಂದು ಈ ರೀತಿ ಹೇಳ್ಬೇಕು, ಯಾಕಂದ್ರೆ ಅವನೊಬ್ಬ ಇಂಡಿಯನ್, ನೀನು ಬ್ರಿಟಿಷ್, ನಾವು ಯಾವತ್ತೂ ಕೂಡ ಇಂಡಿಯನ್ಗೆ ಸಪೋರ್ಟ್ ಮಾಡಬಾರ್ದಂತ ಅವಳ ತಲೆಯಲ್ಲಿ ಕೆಟ್ಟದನ್ನ ತುಂಬಿಸಿ ಕೋರ್ಟ್ಗೆ ಕರ್ಕೊಂಡ್ ಬಂದಿದ್ರು. ಅಂಡ್ ಲಾಸ್ಟ್ ಅಲ್ಲಿ ಮಾರ್ತಾ ಕಣ್ಣೀರಾಗ್ತಾ, ನಾನು ತನ್ನ ಪ್ರೇಮಿಗೆ ಮೋಸ ಮಾಡ್ಬಿಟ್ಟೆ, ನಾನು ಆಕ್ಚುಲಿ ಇದೆಲ್ಲ ಮಾಡ್ತಿರೋದು ಸುಳ್ಳು, ಇದೆಲ್ಲ ಫೇಕ್ ಅಂತ ಜಡ್ಜ್ ಮುಂದೆ ಹೇಳಿಬಿಡ್ತಾಳೆ. ಸೊ ಇಷ್ಟೆಲ್ಲ ಆಗ್ತಿರುವಾಗ ಇಲ್ಲಿ ಕ್ಲೀನ್ ಕಟ್ ಆಗಿ ಗೊತ್ತಾಗುತ್ತೆ ಈ ಡಾಯರ್ ಒಬ್ಬ ಮೋಸಗಾರ ಅಂತ. ಆದ್ರೂ ಕೂಡ ಮೆಕೆಲೆ ತನ್ನ ಬುದ್ಧಿ ಉಪಯೋಗಿಸಿ ಹೇಗೋ ಮಾಡಿ ಟೈಮ್ ನ ಕೇಳಿ ಅಲ್ಲಿಂದ ವಾಪಸ್ ಬರ್ತಾರೆ. ಹಾಗೆ ಆ ರಾತ್ರಿ ಈ ಮೆಕೆಲೆ ಡಾಯರ್ ಎಲ್ಲಾ ಕೂಡ ಡಿಸ್ಕಸ್ ಮಾಡ್ತಿರ್ತಾರೆ, ಈ ನಾಯರ್ನ ಹೇಗಾದ್ರೂ ಮಾಡಿ ಲೀಗಲ್ ಆಗಿ ಒಳಗ್ ಹಾಕ್ಬೇಕಂತ. ಆವಾಗ ಅವರಿಗೆ ಒಂದ್ ವಿಷಯ ಗೊತ್ತಾಗುತ್ತೆ, ಈ ನಾಯರ್ ಸಾಕ್ಷಿಗಳನ್ನ ಇಕ್ಕಟ್ ಮಾಡ್ಬೇಕಂತ ಅವನಿಗೆ ಎಂಟ್ರಿ ಇಲ್ದಿರುವ ಜಾಗಕ್ಕೆಲ್ಲ ಹೋಗಿ ಈ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದನಂತ. ಸೊ ಅದನ್ನ ಒಂದು ಯೂಸ್ ಮಾಡ್ಕೊಂಡು ಇವರು ಅವನ ಮೇಲೆ ಕೇಸ್ ಹಾಕ್ತಾರೆ. ಹಾಗೆ ಅದೇ ಕೂಡಲೇ ಪೊಲೀಸರು ಅವನ ಮನೆಗೆ ರೇಡ್ ಮಾಡಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದರ ನೆಕ್ಸ್ಟ್ ಡೇ ಕೋರ್ಟ್ ಹಿಯರಿಂಗ್ ಅಲ್ಲಿ ಈ ನಾಯರ್ ಗೈರು ಹಾಜರಾಗಿದ್ದ ಕಾರಣ ಈ ಜಡ್ಜ್ ಏನ್ ಮಾಡ್ತಾರೆ, ಈ ಜ್ಯೂರಿ ಕೈಯಲ್ಲಿ ತಮ್ಮ ಡಿಸಿಷನ್ ನ ಒಪ್ಸ್ತಾರೆ. ಅಂದ್ರೆ ನಮ್ಮ ಈ ಡಾಯರ್ ಗಿಲ್ಟಿನ ನಾಟ್ ಗಿಲ್ಟಿನ ಅಂತ ಬರ್ತ್ ಕೊಡಿ ಅಂತ ಒಂದು ಪೇಪರ್ ನ ಕೊಟ್ಟು ಅನಂತರ ಆ ಪೇಪರ್ ಇದ್ದ ಡಿಸಿಷನ್ ನ ಈ ಜಡ್ಜ್ ಅನೌನ್ಸ್ ಮಾಡ್ತಾರೆ. ಆಕ್ಚುಲಿ ಆ ಜ್ಯೂರಿಗಳೆಲ್ಲ ಆ ಡಾಯರ್ ನಾಟ್ ಗಿಲ್ಟಿ ಅಂತ ಬರ್ತ್ ಕೊಟ್ಟಿದ್ದ ಕಾರಣ ಈ ಜಡ್ಜ್ ಕೂಡ ಆ ಡಾಯರ್ ನ ನಾಟ್ ಗಿಲ್ಟಿ ಅಂತ ಅನೌನ್ಸ್ ಮಾಡಿ ಆ ಕೇಸ್ ನಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ. ಈ ವಿಷಯ ಗೊತ್ತಾಗಿ ಈ ಕಡೆ ನಾಯರ್ಗೆ ತುಂಬಾ ಬೇಜಾರಾಗುತ್ತೆ. ಅವನು ಅದೇ ಕೂಡಲೇ ಸುಮಾರು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಿ ಮತ್ತೆ ಪುನಃ ಆ ಒಂದು ಕೇಸ್ ನ ತಗೊಂಡ್ ಬರ್ತಾನೆ. ಆದ್ರೆ ಅಲ್ಲಿ ಕೂಡ ಜಡ್ಜ್ ಆ ಒಂದು ಕೇಸ್ ನ ರಿಜೆಕ್ಟ್ ಮಾಡ್ತಾರೆ. ಅದರಿಂದ ಈ ನಾಯರ್ಗೆ ತುಂಬಾ ಕೋಪ ಬಂದು ಆ ಜಡ್ಜ್ ಮುಂದೆ ತುಂಬಾ ಕೆಟ್ಟದಾಗಿ ಬೈದ್ ಬಿಡ್ತಾನೆ. ಅದರಿಂದ ಆ ಜಡ್ಜ್ಗೆ ಕೂಡ ಕೋಪ ಬಂದು ನಾಯರ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಲಿಕ್ಕೋಸ್ಕರ ಒಂದು ಸಪರೇಟ್ ಮೀಟಿಂಗ್ ನ ಅರೇಂಜ್ ಮಾಡ್ತಾನೆ. ಅಂದ್ರೆ ಇವನು ದೋಷಿ ಅಂತ ಪ್ರೂವ್ ಮಾಡ್ಲಿಕ್ಕೋಸ್ಕರ ಒಂದು ಸಪರೇಟ್ ಆದ ಒಂದು ಮೀಟಿಂಗ್ ನ ಮಾಡಿಸ್ತಾರೆ. ಅಲ್ಲಿ ಆ ಜಡ್ಜ್ ಮೈಕಲ್ ಡಾಯರ್ ಹಾಗೆ ಆ ಮೆಕೆಲೆ ಕೂಡ ಇದ್ದ. ಹಾಗೆ ಆ ಒಂದು ಮೀಟಿಂಗ್ ಅಲ್ಲಿ ಈ ನಾಯರ್ ಜಡ್ಜ್ಗೆ ಬೈದಿರೋ ವಿಷಯದ ಬಗ್ಗೆ ಮಾತ್ರ ಮಾತಾಡಬೇಕಾಗಿತ್ತು. ಆದ್ರೆ ಮಾತಾಗ್ತಿರುವಾಗ ಈ ನಾಯರ್ ಏನ್ ಮಾಡ್ತಾನೆ, ಜಲಿಯಾವಾಲ್ ಬಾಗ್ ಅಲ್ಲಿ ಆಗಿರುವ ಘಟನೆ ಕೇಸನ್ನು ಕೂಡ ಮಧ್ಯೆ ತರ್ತಾನೆ. ಇದರಿಂದ ಜಡ್ಜ್ ಹೇಳ್ತಾನೆ ಆ ಕೇಸ್ ನ ಮಧ್ಯೆ ತರಬಾರ್ದಂತ. ಆವಾಗ ಶಾಕಿಂಗ್ಲಿ ಒಂದು ಕೌನ್ಸಿಲ್ ಬಾರ್ ನ ಮುಂದಿಡ್ತಾನೆ. ಈ ಒಂದು ಕೌನ್ಸಿಲ್ ಪ್ರಕಾರ ನನ್ ಮೇಲೆ ಯಾವುದೇ ಅಪರಾಧ ಇದ್ರೂ ಕೂಡ ನಾನು ಅದನ್ನ ಸರಿ ಮಾಡ್ಕೊಳ್ಳುವ ರೈಟ್ಸ್ ನಂಗಿದೆ, ಸೊ ನನ್ಗೆ ಅವಕಾಶ ಕೊಡ್ಬೇಕಂತ. ಈ ಮಾತ್ ಕೇಳಿ ಅಲ್ಲೇ ಪಕ್ಕದಲ್ಲಿದ್ದ ಮೆಕೆಲೆ ಗೊತ್ತಾಗುತ್ತೆ ಇದೆಲ್ಲ ಆಕ್ಚುಲಿ ಆ ನಾಯರ್ನ ಪ್ಲಾನ್ ಆಗಿತ್ತು ಅಂತ. ಅವನು ಆ ಕೋರ್ಟ್ ಅಲ್ಲಿ ಜಡ್ಜ್ಗೆ ಬೈದಿದ್ದು ಅವನ ಒಂದು ಪ್ಲಾನ್ ಆಗಿತ್ತು. ಈ ರೀತಿ ಒಂದು ಪ್ಲಾನ್ ಮಾಡಿ ಆ ಕೇಸ್ ನ ಮತ್ತೆ ಪುನಃ ವಿನ್ ಮಾಡಿಸ್ಬೇಕಂತ. ಹಾಗೆ ನಾಯರ್ ಅದೇ ಕೂಡಲೇ ಒಬ್ಬ ಜೂರಿನ ಕರೀತಾನೆ. ಆವತ್ತು ಎಲ್ಲಾ ಜೂರಿಗಳು ಕೂಡ ನಾಟ್ ಗಿಲ್ಟಿ ಅಂತ ಹಾಕಿಲ್ಲ, ಒಬ್ಬ ಜೂರಿ ಮಾತ್ರ ಗಿಲ್ಟಿ ಅಂತ ಹಾಕಿದ್ದ. ಆದ್ರೂ ಕೂಡ ಜಡ್ಜ್ ನಾಟ್ ಗಿಲ್ಟಿ ಅಂತ ಅನೌನ್ಸ್ ಮಾಡಿದ್ರು. ಯಾಕಂದ್ರೆ ಈ ಮೆಕೆಲೆ ಬ್ರಿಟಿಷರು ಆ ಜಡ್ಜ್ ನ ಕೂಡ ಪರ್ಚೇಸ್ ಮಾಡಿದ ಕಾರಣ ಈ ರೀತಿ ಆಯ್ತು ಅಂತ. ಈ ಎಲ್ಲಾ ವಿಷಯನ ಕೂಲಂಕಷವಾಗಿ ಅಲ್ಲಿದ್ದ ಜಡ್ಜ್ ಪ್ರೆಸ್ ಎಲ್ಲರ ಮುಂದೆ ಹೇಳಿ ಅಂತೂ ಆ ಡಾಯರ್ ನ ಗಿಲ್ಟಿ ಅಂತ ಪ್ರೂವ್ ಮಾಡ್ತಾನೆ. ಹಾಗೆ ಆ ವಿಷಯ ಮೀಡಿಯಾ ಕೂಡ ಗೊತ್ತಾಗಿ ಆಲ್ಮೋಸ್ಟ್ ಎಲ್ಲಾ ಜನರಿಗೂ ಈ ಡಾಯರ್ ಗಿಲ್ಟಿ ಅಂತ ಪ್ರೂವ್ ಆಗುತ್ತೆ. ಹಾಗೆ ಅವನ್ನ ಕೆಲಸದಿಂದ ತೆಗೆದಾಕ್ತಾರೆ. ಅದಾದ 4 ವರ್ಷದ ನಂತರ ಈ ಡಾಯರ್ ಯಾವುದೋ ಒಂದು ಕಾಯಿಲೆ ಬಂದು ಸತ್ತೋಗ್ತಾನೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.